ಇನ್ನು ಇಂದಿನ ಮತದಾನದ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಮಾಹಿತಿ ನೀಡಿದ್ದಾರೆ. ಏನೇನು ಹೇಳಿದ್ದಾರೆ ಅಂದ್ರೆ ಎಷ್ಟು ಜನ ಮತದಾರರಿದ್ದಾರೆ, ಯಾವ ಗುರುತಿನ ಚೀಟಿ ಬೇಕು, ಮತದಾರರಿಗೆ ನೆರವಾಗುವಂತಹ ಆಪ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. 1602 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ 2,88,19,342 ಪೀಪಲ್ಸ್ ಆರ್ ಗೋಯಿಂಗ್ ಟು ವೋಟ್ ಆನ್ ದಟ್ ಡೇ. ನಾನು ರಿಪೀಟ್ ಮಾಡ್ತೇನೆ, 30,602 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ 2,88,19,342 voters are going to vote on that day. ಈಗ ಬೋತ್ ಫೇಸ್ ಸೇರಿದರೆ ಟುಡೇ ಫಾರ್ ದ ಪೋಲಿಂಗ್ ಫಾರ್ ಎಲೆಕ್ಷನ್ ಟೋಟಲ್ ವೋಟರ್ಸ್ ಇನ್ ಕರ್ನಾಟಕ ತಾವು ಎರಡು ಫೇಸ್ ನೋಡಿದರೆ 5,47,72,300 and 58,871 is polling stations. If ತಾವು ಇದನ್ನು ನೋಡಿದರೆ we have not mentioned here gender ratio of phase 3 which I forgot to mention. Phase 3 parliamentary constituency gender ratio is 1,002. ಮಹಿಳೆ ಮತದಾರರು ಪುರುಷ ಮತದಾರರಿಗಿಂತ ಜಾಸ್ತಿ ಇದ್ದಾರೆ. ಪುರುಷ ಮತದಾರರು 1,29,83,000 ಇದೆ. ಮಹಿಳೆ ಮತದಾರರು 1,29,67,000 ಇದೆ. ಸೊ ದ ಜೆಂಡರ್ ರೇಷಿಯೋ ಫೇಸ್ 3 ಅಲ್ಲಿ ಮಹಿಳೆಯರ ಪರವಾಗಿ ಜಾಸ್ತಿ ಇದೆ. ಮತ್ತು ತಮಗೆ ಗೊತ್ತಿದೆ, ನಾವು ಈ ಪಾರ್ಲಿಮೆಂಟ್ ಜೊತೆ ನಮ್ಮ ಒಂದು ಬೈ ಎಲೆಕ್ಷನ್ ಕೂಡ ಇದೆ. ಶೋರಾಪುರ್ ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ ಶೋರಾಪುರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 36 ಶೋರಾಪುರ್, ಅದು ಕೂಡ ನಮ್ಮ ರೋಲ್ ಫೈನಲ್ ಆಗಿದೆ. ಅದು ಕೂಡ ತಮಗೆ ಡೀಟೇಲ್ ಕೊಟ್ಟಿದ್ದೀವಿ. ನಾವು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೋಟಲ್ ಇಲೆಕ್ಟರ್ಸು 2,83,083, 2,83,083 ಆ್ಯಂಡ್ ಸರ್ವಿಸ್ ವೋಟರ್ಸ್ ಇಸ್ 65. ಸೊ ಎರಡು ಸೇರಿದರೆ 2,83,148 ನಮ್ಮ ಶೋರಾಪುರ್ ಅಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಇದ್ದಾರೆ. ಯಂಗ್ ವೋಟರ್ಸು 6,714, 85,2383, PW ಎಲೆಕ್ಟರ್ಸ್ 3,819, ಜೆಂಡರ್ ರೇಷೋ 986. ಮತದಾರರು ಅವರ ಎಪಿಕ್ ಕಾರ್ಡನ್ನು ಅಲ್ಲಿ ತೋರಿಸ್ಬೇಕು. ವೆನ್ ದ ಪೋಲಿಂಗ್ ಅಫಿಷಿಯಲ್ ಆಸ್ಕ್ ಯು, ನೀವು ಎಪಿಕ್ ಕಾರ್ಡನ್ನು ನೀವು ಜೊತೆಗೆ ತೊಗೊಂಡು ಹೋಗಬೇಕು. ಬೈ ಚಾನ್ಸ್ ಫಾರ್ ಎನಿ ರೀಸನ್ ನಿಮಗೆ ಆ ದಿವಸ ಎಪಿಕ್ ಕಾರ್ಡ್ ಕೈಗೆ ಸಿಗಲಿಲ್ಲ ಅಂದರೆ ಯಾವ ಆಲ್ಟರ್ನೇಟ್ ಡಾಕ್ಯುಮೆಂಟ್ ಬಳಸಿ ನೀವು ಮತ ಚಲಾಯಿಸ್ಬೋದು ಅಂತ ಅದನ್ನು ಲಿಸ್ಟ್ ಮಾಡಿದ್ದೀವಿ. ಆಧಾರ್ ಕಾರ್ಡ್ ತೋರಿಸ್ಬೋದು, ನರೇಗಾ ಜಾಬ್ ಕಾರ್ಡ್ ತೋರಿಸ್ಬೋದು, ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಬೈ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ ಅಂತ ತೋರಿಸ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪೆನ್ ಕಾರ್ಡು, ಪಾಸ್ಪೋರ್ಟು, ಆಲ್ ದೋಸ್ ಎನಿ ಡಾಕ್ಯುಮೆಂಟ್, ಎನಿ ಐಡೆಂಟಿ ಕಾರ್ಡ್ ವಿಚ್ ಹ್ಯಾವ್ ಅ ಫೋಟೋ ಅದನ್ನು ತೋರಿಸಿದರೆ ನಿಮ್ಮ ಮತ ಚಲಾಯಿಸ್ಬೋದು. ಬಟ್ ಇಟ್ ವಿಲ್ ಬಿ ಬೆಟರ್ ಇಫ್ ಯು ಬ್ರಿಂಗ್ ಯುವರ್ ಎಪಿಕ್ ಕಾರ್ಡ್ಸ್. ಇಂಡೆಲೆಬಲ್ ಇಂಕ್, ಆ ದಿವಸ ನೀವು ಆಫ್ಟರ್ ಐಡೆಂಟಿಫಿಕೇಷನ್ ಅವರು ನಿಮಗೆ ಇಂಕ್ ಹಾಕ್ತಾರೆ. ಸೊ ಆ್ಯಸ್ ಪರ್ ದ ರೂಲ್ 49K, ಲೆಫ್ಟ್ ಹ್ಯಾಂಡ್ ಫೋರ್ ಫಿಂಗರ್ ಏನಿದೆ ಅಲ್ಲಿ ನಾವು ಇಂಕನ್ನು ಹಾಕ್ತೀವಿ. ಶೋರಾಪುರಲ್ಲಿ ಕೂಡ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಆ್ಯಂಡ್ ಬೈ ಎಲೆಕ್ಷನ್ ಇದೆ. ಅವರು ಎರಡು ಮತ ಚಲಾಯಿಸ್ತಾರೆ, ಬಟ್ ಇಂಕ್ ಒಂದೇ ಹಾಕ್ತಾರೆ, ಒಂದೇ ಫಿಂಗರಲ್ಲಿ ಇಂಕ್ ಹಾಕ್ತಾರೆ. ಇದು ನಮ್ಮ ಚುನಾವಣಾ ಆ್ಯಪ್ ಇದೆ. ಈ ಚುನಾವಣಾ ಆ್ಯಪಿಂದ ಅದನ್ನು ಹೇಳ್ತೀವಿ. ಸೊ ಚುನಾವಣಾ ಆ್ಯಪಲ್ಲಿ ಎಸ್ಪೆಷಲಿ ದ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಗೆ ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಆ ಮಾಹಿತಿ ಲೈವ್ ಆಗಿ ಸಿಗುತ್ತೆ. ಸೊ ನೀವು ಈ ಆ್ಯಪಲ್ಲಿ ಹೋದರೆ ನಿಮ್ಮ ಅಸೆಂಬ್ಲಿ ಮತ್ತು ಬೂತನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಬೂತ್ಗೆ ಈಗ ಆ್ಯಟ್ ದಿಸ್ ಮೂಮೆಂಟ್ ಎಷ್ಟು ಜನ ನಿಂತಿದ್ದಾರೆ ಅದನ್ನು ತಾವು ನೋಡ್ಬೋದು ಲೈವ್. ಮತ್ತು ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ ಆ ಮತಗಟ್ಟೆಯಲ್ಲಿ, ಮತ್ತು ಆ ಪಾರ್ಕಿಂಗ್ ಸ್ಪೇಸಲ್ಲಿ ಸದ್ಯ ಜಾಗ ಖಾಲಿ ಇದೆಯಾ ಅದನ್ನು ಕೂಡ ತಾವು ಇದನ್ನು ನೋಡ್ಬೋದು. ಚುನಾವಣಾ ಆ್ಯಪ್ ತಾವು ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ ಎಲ್ಲ ಮತದಾರರಿಗೆ ನಮ್ಮ ವಿನಂತಿ ಇದೆ. ಸ್ಪೆಷಲಿ ಈ ಕ್ಲಸ್ಟರ್ ಮತಗಟ್ಟೆಗಳು ಏನಿದೆ ಅಂದರೆ ಒಂದು ಲೊಕೇಶನಲ್ಲಿ ಒಂದಕ್ಕಿಂತ ಜಾಸ್ತಿ ಮತಗಟ್ಟೆ ಇದ್ದರೆ ಅಲ್ಲಿ ಇದು ಲಾಭ ಆಗುತ್ತೆ. ಸೊ ನೀವು ಇದನ್ನು ಚುನಾವಣಾ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ನಿಮ್ಮ ಮತಗಟ್ಟೆಯಲ್ಲಿ ಕ್ಯೂ ಅಲ್ಲಿ ಎಷ್ಟು ನಿಂತಿದ್ದಾರೆ ಆ ಮಾಹಿತಿ ತಮಗೆ ಲೈವ್ ಸಿಗುತ್ತೆ. ಮತ್ತು ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ, ಸದ್ಯ ಪಾರ್ಕಿಂಗ್ ಸ್ಪೇಸ್ ಖಾಲಿ ಇದೆಯಾ ಅದನ್ನು ಕೂಡ ತಾವು ಲೈವ್ ಆಗಿ ಅದನ್ನು ನೋಡ್ಬೋದು. ಎರಡನೇದು, ಅರ್ಬನ್ನಲ್ಲಿ ನಮ್ಮ ಅರ್ಬನ್ ಮತಗಟ್ಟೆಯಲ್ಲಿ ನಮ್ಮ ಮತಗಟ್ಟೆ ಎಲ್ಲಿ ಅಂತ ಕೆಲವರಿಗೆ ಗೊತ್ತಾಗಲ್ಲ ನನಗೆ. ಸೊ ಇದು ನಮ್ಮ ಚುನಾವಣಾ ಸ್ಲಿಪ್ ಇದೆ, ವೋಟರ್ ಸ್ಲಿಪ್ಪು. ಇದು ಬ್ಯಾಕ್ ಸೈಡು QR ಕೋಡ್ ಇದೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್. ಇಫ್ ಯು ಓಪನ್ ಯುವರ್ ಫೋನ್ ಕ್ಯಾಮ್ರಾ ಓಪನ್ ಮಾಡಿದರೆ
ಇಮಿಡಿಯೇಟ್ಲಿ ಗೂಗಲ್ ಮ್ಯಾಪ್ ನೀವು ಇದು ಬರುತ್ತೆ, ಕ್ಲಿಕ್ ಮಾಡಿದರೆ ಡೈರೆಕ್ಷನ್ ಸೆಲೆಕ್ಟ್ ಮಾಡಿದರೆ ಡೈರೆಕ್ಷನ್ ನಿಮಗೆ ತೋರಿಸ್ತಾರೆ. ಸೊ ಇದರಿಂದ ನೀವು ನೇರವಾಗಿ ನಿಮ್ಮ ಬೂತ್ ಎಲ್ಲಿ ಇದೆ ಗೂಗಲ್ ಮ್ಯಾಪ್ ಮುಖಾಂತರ ನ್ಯಾವಿಗೇಟ್ ಮಾಡಿ ನಾವು ಹೋಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.